ಹೇ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾವಿಗೆ ಮತ್ತು ಕಸ್ಟರ್ಡ್ ಯೂಸ್ ಮಾಡಿಕೊಂಡು ಹೇಗೆ ಒಂದು ರುಚಿಕರವಾದ ಸ್ವೀಟ್ ಡೆಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಇಲ್ಲಿ ನಾನು ಆಲ್ರೆಡಿ ಹಾರಿರೋ ಹಾಲನ್ನೇ ತೊಗೊಳ್ತಾ ಇರೋದು. ಮತ್ತೆ ಬಿಸಿ ಇಕ್ಕಿದ್ದೀನಿ ಹಾಲನ್ನ. ಸೊ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಶುಗರ್ ಆ್ಯಡ್ ಮಾಡೋಣ. ಶುಗರ್ ಆ್ಯಡ್ ಮಾಡಾದಮೇಲೆ ಅದು ಶುಗರೆಲ್ಲ ಸ್ವಲ್ಪ ಡಿಸಾಲ್ವ್ ಆಗಂಟ ಟರ್ನ್ ಮಾಡ್ತಾ ಇರಬೇಕು. ಅದಾದಮೇಲೆ ಅದಕ್ಕೆ ಕೇಸರಿ ಆ್ಯಡ್ ಮಾಡೋಣ. ತಣ್ಣಗಿರೋ ಹಾಲದಲ್ಲಿ ಕಾರ್ನ್ಫ್ಲೋರ್ ಮತ್ತು ಕಸ್ಟರ್ಡ್ ಪೌಡರ್ ಎರಡು ಹಾಕು ಮಿಕ್ಸ್ ಮಾಡಿ ಸೈಡ್ದಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆ ಮಿಕ್ಸ್ಚರ್ನ ಇವಾಗ ಕೇಸರಿ ಹಾಕಾದ್ಮೇಲೆ ಸ್ವಲ್ಪ ಟರ್ನ್ ಮಾಡ್ತಾ ಆ ಮಿಕ್ಸ್ಚರ್ನ ಆ್ಯಡ್ ಮಾಡಬೇಕು ಅದಕ್ಕೆ. ಸೊ ಆ ಮಿಕ್ಸ್ಚರ್ ಆ್ಯಡ್ ಮಾಡಾದ್ಮೇಲೆ ಕಂಟಿನ್ಯೂಸ್ ಆಗಿ ಟರ್ನ್ ಮಾಡ್ತಾ ಇರಬೇಕು. ಥಿಕ್ ಕನ್ಸಿಸ್ಟೆನ್ಸಿ ಬರೋಗಂಟ ತಿರುಗಿಸ್ತಾ ಇರಬೇಕು. ಟೆನ್ ಮಿನಿಟ್ಸ್ ಆಗಿದೆ. ಕನ್ಸಿಸ್ಟೆನ್ಸಿ ಕೂಡ ಥಿಕ್ ಆಗಿದೆ. ಇವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಇಲ್ಲಿ ನಾನಿವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಬೆಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆಣ್ಣೆ ಹಾಕಾದ್ಮೇಲೆ ನಿಮ್ಗೆ ಆಪ್ಷನಲ್ ಬೇಕಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಶಾವಿಗೆ ಆ್ಯಡ್ ಮಾಡ್ತೀನಿ. ಶಾವಿಗೆ ನಾನಿಲ್ಲಿ ಸಣ್ಣಗಿರೋ ಶಾವಿಗೆ ತೊಗೊಂಡಿದ್ದೀನಿ. ಸಣ್ಣಗಿರೋ ಶಾವಿಗೆ ತೊಗೊಂಡ್ರೇ ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ರೋಸ್ಟೆಡ್ ಶಾವಿಗೆನೇ ತೊಗೊಂಡಿರೋದು. ಬಟ್ ಇನ್ನು ಸ್ವಲ್ಪ ಲೈಟಾಗೆ ರೋಸ್ಟ್ ಮಾಡಬೇಕು. ಆ ಫ್ಲೇವರೆಲ್ಲ ಚೆನ್ನಾಗಿ ಬರಬೇಕಂದ್ರೆ ಇನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಇವಾಗ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇಲ್ಲಿ ನೀವು ಪೌಡರ್ಡ್ ಶುಗರ್ ಕೂಡ ತೊಗೋಬೋದು. 1-2 ಟೇಬಲ್ ಸ್ಪೂನ್ ಆಫ್ ಶುಗರ್ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಾದಮೇಲೆ ಲಾಸ್ಟ್ದಲ್ಲಿ ಲೆಮನ್ ಜ್ಯೂಸ್ ಹಾಕಬೇಕು. ನಾನಿಲ್ಲಿ 1 ಲೆಮನ್ ತೊಗೊಂಡಿದ್ದೀನಿ.
ಇವಾಗ ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಇವಾಗ ಆಗಿದೆ ಪ್ರೊಸೀಜರ್. ಸೊ ಫೈನಲಿ ಆ್ಯಂಡ್ ದ ಲಾಸ್ಟ್ ಪ್ರೊಸೀಜರ್ ಏನಂದರೆ, ಈ ಶಾವಿಗೆನ ನಾನಿವಾಗ ಇನ್ನೊಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಒಂದು ಲೇಯರ್ ಆಗಿ ಸ್ಪ್ರೆಡ್ ಮಾಡಬೇಕು. ಒಂದು ಲೇಯರ್ ಆಗಿ ಸ್ಪ್ರೆಡ್ ಮಾಡಾದಮೇಲೆ ಇದ್ರ ಮೇಲೆ ಏನು ಕಸ್ಟರ್ಡ್ ಮಾಡಿಟ್ಕೊಂಡಿದ್ದೆ ಫಸ್ಟ್ ಸ್ಟೆಪ್ದಲ್ಲಿ, ಆ ಕಸ್ಟರ್ಡ್ನ ಇದ್ರ ಮೇಲೆ ಹಾಕಬೇಕು. ಸೊ ಕಸ್ಟರ್ಡ್ ಬಿಸಿಯಾಗಿರುತ್ತೆ, ಸೊ ಪರವಾಗಿಲ್ಲ, ಬಿಸಿ ಕಸ್ಟರ್ಡ್ನೇ ಹಾಕಬೇಕು, ಯಾಕಂದರೆ ಅದು ಚೆನ್ನಾಗಿ ಸೋಕ್ ಆಗಬೇಕು ಶಾವಿಗೆಗೆ. ಸೊ ಒಂದು ಲೇಯರ್ ಹೀಗೆ ಮಾಡಾದಮೇಲೆ ನೆಕ್ಸ್ಟ್ ಲೇಯರ್ ತಿರ್ಗಾ ಅದ್ರ ಮೇಲೆ ಶಾವಿಗೆ ಹಾಕಬೇಕು. ಫೈನಲ್ ಆಗಿ ಮೇಲೆ ನಾನು ಇವಾಗ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸೊ ಪಿಸ್ತಾ ಬಾದಾಮ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಆ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡಾದಮೇಲೆ ಇದು ಕಂಪ್ಲೀಟಾಗಿ ಒಂದು 10 ಮಿನಿಟ್ಸ್ ಕೂಲ್ ಆಗಬೇಕು. ಕಸ್ಟರ್ಡ್ ಬಿಸಿಯಾಗಿರುತ್ತೆ. ಸೊ ಕಸ್ಟರ್ಡ್ ಸ್ವಲ್ಪ ತಣ್ಣಗಾದಮೇಲೆ ಫ್ರಿಡ್ಜ್ದಲ್ಲಿ ಒಂದು 2 ಅವರ್ಸ್ ಸೆಟ್ ಆಗೋಕ್ಕೆ ಬಿಡಬೇಕು. ರುಚಿಕರವಾದ ಶಾವಿಗೆ ಕಸ್ಟರ್ಡ್ ಡೆಸರ್ಟ್ ರೆಡಿಯಾಗಿದೆ. ಒಂದೇ ಥರ ಯಾವಾಗಲೂ ಶಾವಿಗೆ ಪಾಯಸ ಮಾಡ್ತಾ ಇರ್ತೀರಾ. ಸೊ ಈ ಥರ ಜಸ್ಟ್ ಫಾರ್ ಅ ಚೇಂಜ್ ನೀವು ಕಸ್ಟರ್ಡ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನೀವು ಮಾಡಾದ್ಮೇಲೆ ಕಮೆಂಟ್ ಬಾಕ್ಸ್ದಲ್ಲಿ ಶೇರ್ ಮಾಡಿ ನಿಮಗೆ ಈ ಡೆಸರ್ಟ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ದಿ ಎಂಡ್. ಪ್ಲೀಸ್ ಲೈಕ್, share and subscribe my channel.